ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪಿಎಸ್ಐ ರವೀಶ್ ರವರು ಜಯಪುರ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದ್ದಾರೆ. ಇವರು ಬಾಳೆಹೊನ್ನೂರು ಪೊಲೀಸ್ ಠಾಣಾಧಿಕಾರಿಗಳಾಗಿ ಬಂದ ನಂತರ ಹಲವಾರು ಬದಲಾವಣೆ ತಂದಿದ್ದ ಪಿಎಸ್ಐ ರವೀಶ್ ರವರು ವರ್ಗಾವಣೆ ಕಂಡು ಬಾಳೆಹೊನ್ನೂರು ಜನತೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಾಳೆಹೊನ್ನೂರಿನಲ್ಲಿ ರವೀಶ್ ರವರು ಬಂದ ನಂತರ ಆದ ಬದಲಾವಣೆ ಪೊಲೀಸ್ ಠಾಣೆ ನವೀಕರಣ, ಪಾರ್ಕಿಂಗ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಜನಸ್ನೇಹಿ ಪೊಲೀಸ್ ಸೇರಿದಂತೆ ಸಾಕಷ್ಟು ಬದಲಾವಣೆ ಆಗಿವೆ. ಬಾಳೆಹೊನ್ನೂರು ಅಷ್ಟೇ ಅಲ್ಲದೆ ಸುತ್ತಮುತ್ತಲ ಜನ ನಿಮ್ಮ ಸೇವೆಯನ್ನು ಸದಾ ನೆನಪಿಟ್ಟುಕೊಳ್ಳುತ್ತಾರೆ. ಇದಕ್ಕೆ ಬಾಳೆಹೊನ್ನೂರು ಜನತೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ನಿಷ್ಠಾವಂತ ಅಧಿಕಾರಿಯನ್ನು ಇಷ್ಟು ಬೇಗನೆ ವರ್ಗಾವಣೆ ಮಾಡಬಾರದು, ಇನ್ನಷ್ಟು ಕಾಲಾವಕಾಶ ಅವರನ್ನು ಇಲ್ಲೇ ಇರುವ ಹಾಗೆ ಮಾಡಬೇಕು ಎಂದು ಬಾಳೆಹೊನ್ನೂರು ಜನತೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಸ್ನೇಹಿ ಪೊಲೀಸ್ ಠಾಣೆ ಎಂದೇ ಗುರುತಿಸಿಕೊಂಡ ಬಾಳೆಹೊನ್ನೂರು ಪೊಲೀಸ್ ಠಾಣೆ. ಬಾಳೆಹೊನ್ನೂರು ಪೊಲೀಸ್ ಠಾಣಾಧಿಕಾರಿಗಳಾದ ರವೀಶ್ ರವರು ಉತ್ತಮ ಸೇವೆಯನ್ನು ಸಲ್ಲಿಸುತ್ತಿದ್ದ ಅಧಿಕಾರಿಯನ್ನು ವರ್ಗಾವಣೆ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಬಾಳೆಹೊನ್ನೂರು ಜನತೆ. ಎಲ್ಲರ ಮನೆ ಮಾತಾಗಿದ್ದ ಪಿಎಸ್ಐ ರವೀಶ್ ರವರು ವರ್ಗಾವಣೆ ಕಂಡು ಬೇಸರ ವ್ಯಕ್ತಪಡಿಸುತ್ತಿರುವ ಬಾಳೆಹೊನ್ನೂರಿನ ಜನತೆ. ಬಾಳೆಹೊನ್ನೂರು ಪೊಲೀಸ್ ಠಾಣಾಧಿಕಾರಿಗಳ ಬಗ್ಗೆ ಬಾಳೆಹೊನ್ನೂರು ಜನತೆ ಏನು ಮಾತಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಎಲ್ಲರಿಗೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಆರಕ್ಷಕ ಒಬ್ಬ ಅಧಿಕಾರಿ ನಿಜವಾಗ್ಲೂ ನಮ್ಮ ಇನ್ನೂ ಒಂದು ಎಷ್ಟು ವರ್ಷ ಗೊತ್ತಿಲ್ಲ, ಇನ್ನೂ ಒಂದು ಸಾಕಷ್ಟು ವರ್ಷ ಇರ್ಬೇಕು. ಯಾಕೆಂತ ಹೇಳಿದ್ರೆ ಬಾಳೆಹೊನ್ನೂರು ಟ್ರಾಫಿಕ್ ಉದಾಹರಣೆ ತಗೊಳಕ್ ಹೋದ್ರೆ ಸರ್, ಟ್ರಾಫಿಕ್ ಮೊದ್ಲಿಂದಾಗಿ ಈಗಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ಈ ಸುತ್ತಮುತ್ತ ಹೇಳ್ಬೇಕಂದ್ರೆ ಎನ್ಆರ್ಪುರ, ಕೊಪ್ಪ, ಶೃಂಗೇರಿ, ಆಲ್ದೂರು ಮತ್ತೆ ಮೂಡಿಗೆರೆ ಈ ಸುತ್ತಮುತ್ತ ನಗರಗಳ ಲೆಕ್ಕಕ್ಕೆ ಹೋದ್ರೆ ನಮ್ಮ ಬಾಳೆಹೊನ್ನೂರು ಪ್ರಥಮ ಸ್ಥಾನ, 100ಕ್ಕೆ 100 ಪ್ರಥಮ ಸ್ಥಾನ ತಗೊಂಡಿದೆ ಅಂತ ಹೇಳಿದ್ರೆ ಎರಡು ಮಾತಿಲ್ಲ. ಸ್ವಚ್ಛ ಭಾರತ ಅನ್ನೋದ್ರಲ್ಲಿ ಇದು ನಮ್ಮ ಬಾಳೆಹೊನ್ನೂರು ಮಲೆನಾಡು ಭಾಗಕ್ಕೆ ಯಾರನ್ನೇ ಬೇಕಾದ್ರು ಕೇಳಿದ್ರು ಅಷ್ಟು ಒಂದು ಅಚ್ಚುಕಟ್ಟಾಗಿದೆ. ಎಲ್ಲೇ ಹೋದ್ರು ಟ್ರಾಫಿಕ್ ಒಂದ್ ಸೈಡು 4 ವೀಲು, ಒಂದ್ ಸೈಡು 2 ವೀಲು, ದಿನ ಚೇಂಜಸ್, ಈ ತರ ತುಂಬಾನೇ ಬದಲಾವಣೆ, ಅದು ಹೇಳಲಿಕ್ಕೆ ಇಲ್ಲ, ಅಷ್ಟು ಬದಲಾವಣೆ ಆಗಿದೆ. ಇನ್ನು ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಬೇಕು ಅಂತೇಳಿ ಕ್ಯಾಮ್ರಾಗಳು ನೋಡಿ, ಅಲ್ಲಿ ಕ್ಯಾಮ್ರಾಗಳು ಎಲ್ಲೆಲ್ಲಿ ಸರ್ಕಲ್ ಇದೆ ಅಲ್ಲೆಲ್ಲಿ ಕ್ಯಾಮ್ರಾಗಳನ್ನ ಕೂರಿಸ್ಬಿಟ್ಟು ಕ್ಯಾಮ್ರಾಗಳಲ್ಲಿ ಏನೇ ಟ್ರಾಫಿಕ್ ರೂಲ್ಸ್ ಗಳನ್ನ ಯಾರಾದ್ರೂ ಬ್ರೇಕ್ ಮಾಡಿದ್ರೆ ಅವರಿಗೆ ಅದನ್ನ ಮನವರಿಕೆ ಮಾಡುವಂತಹ ಒಂದು ಕೆಲಸನೂ ಆಗ್ತಾ ಇದೆ. ಇನ್ನು ತುಂಬಾ ಕೆಲಸಗಳು ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡ್ತಾರೆ. ಅವರಿಗೆ ತುಂಬಾ ಜನ ಬೆಂಬಲ ಬೇಕು, ಜನಗಳ ಸಹಕಾರ ಬೇಕು. ಈಗ ಮೊದಲು ಎಷ್ಟೋ ಅಧಿಕಾರಿಗಳನ್ನು ನೀವು ನೋಡಿರ್ಬೋದು, ಬಟ್ ರವೀಶ್ ಅವರು ನಮ್ಮ ಬಾಳೆಹೊನ್ನೂರು ಠಾಣೆಗೆ ಬಂದ ಮೇಲೆ ಇದಕ್ಕಿಂತ ಮೊದಲು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲಂದೂರು ಠಾಣೆಯಲ್ಲಿದ್ರು. ಅಲ್ಲೂ ಕೂಡ ಸ್ಟೇಷನ್ ಒಳ್ಳೆ ಉತ್ತಮ ರೀತಿಯಲ್ಲಿ ಬಂದಿತ್ತು, ಅದು ನ್ಯೂಸ್ ಎಲ್ಲ ಬಂದಿತ್ತು, ಎಲ್ಲಾ ಕಡೆನೂ ಪ್ರಚಾರ ಆಗಿತ್ತು. ಬಟ್ ಈಗ 2ನೇ ಸ್ಟೇಷನ್ ನಮ್ಮ ಬಾಳೆಹೊನ್ನೂರು ಅಂತ ಹೇಳಿದ್ರೆ ಇದು ಎಲ್ಲರಿಗೂ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿ ಇಲ್ಲಿ ಬಂದವರಿಗೆ ಪ್ರತಿ ಒಂದು ಸಂದರ್ಭದಲ್ಲಿ ಒಳ್ಳೆ ಉತ್ತಮವಾದ ಒಂದು ಪ್ರತಿಕ್ರಿಯೆ ಅವ್ರು ನೀಡ್ತಾರೆ. ಯಾಕಂದ್ರೆ ನೊಂದು ಬಂದಿರ್ತಾರೆ ಅಂತ ಒಂದು ಬಂದಂತ ಜನರಿಗೆ ಒಳ್ಳೆ ಸ್ಪಂದನೆ ಕೊಡುವಂತ ಒಂದು ಸ್ಟೇಷನ್ ಇದು. ನಿಜವಾಗ್ಲೂ ಸರ್, ಅದ್ರಲ್ಲಿ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಅವರ ಈಗ SI ಅವರ ಕೆಳಗಡೆ ಕೆಲಸ ಮಾಡುವಂತಹ ಅಧಿಕಾರಿಗಳಿರಲ್ಲ, ಅವರು ಕೂಡ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರನ್ನು ಕೂಡ ಒಂದು ಅಷ್ಟು ಅಚ್ಚುಕಟ್ಟಾಗಿ ಅವರನ್ನು ಕೂಡ ನೋಡ್ಕೊಳ್ತಾರೆ. ಪ್ರತಿಯೊಂದು ಎಲ್ಲ ಕೆಲಸಗಳನ್ನು ವಹಿಸಿರ್ತಾರೆ. ಆ ಕೆಲಸಗಳಿಗೆ ಅವರು ಅನುಗುಣವಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ ಇಂತ ನಮ್ಗೆ ಒಬ್ರು SI ಸರ್ ನಮ್ಗೆ ಸಿಕ್ಕಿದ್ದು ನಮ್ಗೆ ನಿಜವಾಗ್ಲೂ ಒಂದು ಖುಷಿ ವಿಷಯ. ಅದರಲ್ಲಿ ಎಷ್ಟೇ ಒಂದು ಇದಾದ್ರೂ ಎಲ್ಲರಿಗೂ ಗೌರವ ಕೊಟ್ಟು ಒಳ್ಳೆ ರೀತಿಯಲ್ಲಿ ಏಕವಚನದಲ್ಲಿ ಒಳ್ಳೆ ರೀತಿ ಮಾತು ಅವರಲ್ಲಿದೆ. ಹಾಗೆ ಆಗ್ಬಿಟ್ಟು ಅವ್ರ ಬಗ್ಗೆ ವರ್ಣನೆ ಮಾಡಕ್ಕೆ ನಾವಲ್ಲ, ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಇಂಥ ಒಬ್ರು ಠಾಣಾಧಿಕಾರಿಗಳು ಮುಂದಿನ ಯಾವ ಸ್ಟೇಷನ್ಗೆ ಹೋದ್ರು ಕೂಡ ಇವರ ಕೆಲಸನ ಇದೇ ತರ ಮಾಡ್ಕೊಂಡು ಹೋಗ್ತಾರೆ. ಇಂಥ ಅಧಿಕಾರಿಗಳು ನಮ್ಗೆ ಇನ್ನು ಅಗತ್ಯ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸರ್. ಇಂಥ ಅಧಿಕಾರಿಗಳು ನೆಕ್ಸ್ಟ್ ಎಲ್ಲ ಹೋಗ್ತಾರೋ, ಯಾವ ಸ್ಟೇಷನ್ಗೆ ಹೋಗ್ತಾರೋ ಗೊತ್ತಿಲ್ಲ. ಅವರು ಕೂಡ ಹೋದಂತ ಸ್ಟೇಷನ್ ಅಂದ್ರೆ ಇದೇ ಬದಲಾವಣೆ ಮಾಡ್ತಾರೆ ಅನ್ನುವ ನಮ್ಗೆ ಒಂದು ಸಂಪೂರ್ಣ ಭರವಸೆ ಇದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್. ನಿಮ್ಮ ಹೆಸರು? ಸತೀಶ್ ಮಲೆನಾಡು. ನನ್ನ ಜೊತೆ ನಿಜವಾಗ್ಲೂ ನಂಗೆ ನನ್ನ ಕೇಳಿ ಮಾತಾಡಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಇದೇ ರೀತಿ ನಿಮ್ಮ ವಿಡಿಯೋಗಳು ಚೆನ್ನಾಗಿ ಒಳ್ಳೊಳ್ಳೆ, ನೀವು ಅಷ್ಟೇ ಹೇಳ್ತೀವಲ್ಲ, ಕೆಲವೊಂದೊಂದು ಅಧಿಕಾರಿಗಳು ಎಷ್ಟು ಅಚ್ಚುಕಟ್ಟಾಗಿ ಒಂದು ನಮ್ಮ ಈ ಒಂದು ಚಿಕ್ಕ ಒಂದು ಇದನ್ನ ಎಷ್ಟು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಿದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸ್ಟೇಷನ್ ಬಾಳೆಹಣ್ಣು ಸ್ಟೇಷನ್ ಇವರೇ ನಮ್ಗೆ ಬಾಳೆಹಣ್ಣವರಿಗೆ ಇದ್ರೆ ಒಳ್ಳೇದು.
ಎಲ್ಲದಕ್ಕೂ ಅನುಕೂಲ ಆಗಿದೆ ಇವ್ರು ಬಂದ ಮೇಲೆ. ಪೊಲೀಸ್ ಠಾಣೆಗೆ ಹೋದ್ರೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ, ಒಳ್ಳೆ ಜನ ನಮಗೆ ಎಲ್ಲ ಎಲ್ಲ ಆಗುತ್ತೆ, ಕೆಲಸ ಆಗ್ತಾ ಉಂಟು. ಮುಂಚೆಗೂ ಈಗೂ ತುಂಬ ವ್ಯತ್ಯಾಸ ಆಗಿದೆ ಸ್ಟೇಷನ್ ಬಾಳೆಹೊನ್ನೂರು. ಇವಾಗ ಜನಗಳು ಆರಾಮಲ್ಲಿ ಕೂತ್ಕೊಂಡು ಆರಾಮಲ್ಲಿ ಕೇಳಿ ಇದೆಲ್ಲ ಬರೋಂಥ ಸ್ಥಿತಿ ಬಂದಿದೆ. ಮುಂಚೆಗೂ ಈಗ ಟ್ರಾಫಿಕ್ ವ್ಯವಸ್ಥೆ ಎಲ್ಲ ಸರಿ ಇರಲಿಲ್ಲ. ಈಗ ಪರವಾಗಿಲ್ಲ, ಈ ಕ್ಯಾಮ್ರಾ ಎಲ್ಲ ಕಡೆ ಫಿಟ್ ಮಾಡಿ ಎಲ್ಲ ಈಗ ಮುಂಚೆ ಥರ ಇಲ್ಲ, ಸ್ಟೇಷನ್ ಪೂರ ಚೇಂಜ್ ಆಗಿದೆ. ಟ್ರಾಫಿಕ್ ಅವರು ಅಲ್ಲಿ ಇರೋ ಜನನೂ ಪರವಾಗಿಲ್ಲ, ಎಲ್ಲ ಒಳ್ಳೆ ಜನಗಳೇ. ಈಗ ಇನ್ಸ್ಪೆಕ್ಟರ್ ಭಾರಿ ಒಳ್ಳೆ ಜನ ಈಗ ಬಂದವರು. ಬೇರೆ ಕಡೆ ಸ್ಟೇಷನ್ ಹೋದಾಗ ಅಲ್ಲಿ ಯಾವ ತರ ಈಗ ರೆಸ್ಪಾನ್ಸಿಬಿಲಿಟಿ ಇತ್ತು, ಈ ಬಾಳೆಹೊನ್ನೂರು ಪೊಲೀಸ್ ಠಾಣೆಗೆ ಬಂದ ಕೂಡಲೇ ಅಲ್ಲಿ ಯಾವ ತರ ಈಗ ಬೇರೆ ಕಡೆ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ. ಬಾಳೆಹೊನ್ನೂರು ಫುಲ್ ಚೇಂಜ್ ಆಗಿದೆ ಇವ್ರು ಬಂದ ಮೇಲೆ, ಎಲ್ಲ ಅನುಕೂಲ ಆಗಿದೆ. ಒಳ್ಳೆ ಜನ ಅವರು ನಮ್ಮ ಎಸ್ ಐ ಬಂದವರು ಬಾಳೆಹೊನ್ನೂರಿಗೆ. ಈ ತರನೇ ಎಲ್ಲ ಸ್ಟೇಷನ್ ಅಲ್ಲಿ ಇರ್ಬೇಕಂತ ನಮ್ಗೊಂದು ಇದು ಇದೆ. ಇನ್ನೇನಾಗುತ್ತೆ ಗೊತ್ತಿಲ್ಲ, ಇಲ್ಲಿ ಬಾಳೆಹೊನ್ನೂರು ಆದಷ್ಟೇ ಆಗ್ಬೇಕು ಎಲ್ಲ ಕಡೆ, ಆದ್ರೆ ಒಳ್ಳೇದು. ನಿಮ್ಮ ಹೆಸರು? ಉದಯ. ಪೊಲೀಸ್ ಠಾಣೆ ಮೊದಲಿಗಿಂತ ಈಗ ಏನ್ ವ್ಯತ್ಯಾಸ ಇದೆ ಸರ್? ಮೊದಲು ಗಾಡಿ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಅಡ್ಡ ದಿಡ್ಡಿ ತಂದು ನಿಲ್ಸೋರು ಎಲ್ಲ ಮಾಡೋರು. ಈಗ ನಮ್ಮ ಬಾಳೆಹೊನ್ನೂರು ಈ ಸಬ್ ಇನ್ಸ್ಪೆಕ್ಟರ್ ಬಂದಿದ್ಮೇಲೆ ಅವ್ರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚಂದ ಪಾರ್ಕಿಂಗ್, ನೀವೇ ನಿಮ್ ಕಣ್ ಮುಂದೆ ನೋಡ್ಬೋದು. ಈಗ ಲೈವ್ ಕಾರೆಲ್ಲ ಒಂದಿನ ಈ ಕಡೆ, ಬೈಕ್ ಒಂದಿನ ಆ ಕಡೆ. ಮೊದ್ಲಾಗಲ್ಲ, ಮೇಲ್ಗಡೆ ಕೆಬಿಯಿಂದ ಕೆಳಗಡೆ ಬರ್ಲಿಕ್ಕೆ ಒಂದು ಅರ್ಧ ಗಂಟೆ ಬೇಕಿತ್ತು. ಈಗೇನಿಲ್ಲ, ಒಂದು 20 ಸೆಕೆಂಡಲ್ಲಿ ಪಾಸ್ ಮಾಡ್ಬಿಡ್ಬೋದು, ಅಷ್ಟು ನೀಟಾಗಿ ಮಾಡಿದ್ದಾರೆ. ಈಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿನ ಸಿಬ್ಬಂದಿಗಳಾಗಲಿ ಠಾಣಾಧಿಕಾರಿಗಳಾಗಲಿ ಯಾವ ತರ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ? ಫಸ್ಟಿಗೆಲ್ಲ ಕೂರಕ್ಕೂ ಬಿಟ್ಟು ನಮ್ಗೂ ಏನೋ ಒಂಥರ ಗಾಬರಿ ಆಗೋದು ಒಳಗಡೆ ಸ್ಟೇಷನ್ ಅಂತ ಹೇಳಿದಾಗ. ಈಗ ಹಾಗೇನಿಲ್ಲ, ಒಂಥರ ಫ್ರೆಂಡ್ಲಿ, ಏನಿದೆ ಹೇಗೆ ಅಂತ ಕೇಳ್ಕೊಂಡು ಆಮೇಲೆ ಕೂರಕ್ಕೆಲ್ಲ ಹೇಳಿ ಒಂದು ತುಂಬಾ ರೆಸ್ಪೆಕ್ಟ್ ಕೊಟ್ಕೊಂಡ್ಬಿಟ್ಟು ಇವ್ರ ಬಗ್ಗೆ ಮಾತಾಡ್ಲಿಕ್ಕೆ ಏನಿಲ್ಲ ಸರ್. ಭಾರಿ ಒಳ್ಳೆ ಜನ ಅಂತ ಹೇಳಿ ಯಾರ ಹತ್ರ ಕೇಳಿದ್ರು, ಮಕ್ಳ ಹತ್ರ ಕೇಳಿದ್ರು ಹೇಳ್ತಾರೆ ಇದ್ರ ಬಗ್ಗೆ. ಅಭಿಷೇಕ್ ಮಾಡುವಂತ ವಿಚಾರನೇ. ಇಂಥ ಅಧಿಕಾರಿಗಳು ಎಲ್ಲಾ ಪೊಲೀಸ್ ಠಾಣೆಯಲ್ಲಿ ಇದ್ರೆ ಒಳ್ಳೇದು ಅಂತ. ಭಾರಿ ಒಳ್ಳೇದು. ನಾವು ಇಂಥವ್ರನ್ನ ಪಡ್ಕೊಂಡಿದ್ದು ನಮ್ ಭಾಗ್ಯ ಅಂತ ನಾವು ಹೇಳಲಿಕ್ಕೆ ಹೆಮ್ಮೆ ಪಡ್ತೀವಿ. ನಾವು ಸ್ಟೇಷನ್ಗೆಲ್ಲ ಹೋದಾಗ ಕೆಲವೊಂದು ಸ್ಟೇಷನ್ ಅಲ್ಲಿ ಹೋದಾಗ ಸರಿಯಾಗಿ ರೆಸ್ಪಾನ್ಸಿಬಿಲಿಟಿ ಯಾರು ಮಾಡ್ತಾ ಇಲ್ಲ. ಹೌದು. ಬಟ್ ಈ ಬಾಳೆಹೊನ್ನೂರು ಸ್ಟೇಷನ್ ಅಂತ ಹೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ಉತ್ತಮವಾದ ಪೊಲೀಸ್ ಠಾಣೆ ಅಂತಾನೆ ಹೆಸರು ಬರ್ತಾ ಇದೆ. ಹೌದು. ಇದ್ರ ಬಗ್ಗೆ ಎರಡು ಅನಿಸಿಕೆಗಳು. ನಮ್ಗೆ ಬಾಳೆಹೊನ್ನೂರು ಸ್ಟೇಷನ್ ಅನಿಸ್ತಾ ಇಲ್ಲ. ಫ್ರೆಂಡ್ಸ್ ಜೊತೆಲೆಲ್ಲ ಹೋಗಿ ಮಾತಾಡ್ತಿದ್ವಿ ಅಂತ ಆ ಲೆವೆಲಿಗೆ ಮಾಡಿದ್ದಾರೆ. ಇನ್ನೊಂದು ಹಿಂದೆ ಎಲ್ಲ ಸ್ಟೇಷನ್ ಹೇಗಿತ್ತಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಿತ್ತು. ಅಲ್ಲಿ ನಿಂತು ಪೊಲೀಸ್ನವರು ಮಾತಾಡೋ ರೀತಿ ಏನಪ್ಪಾ ನಿಂತ್ಕೊಳ್ಳಿ ಅಂತಿದ್ರು. ಇವತ್ತು ಹಂಗಲ್ಲ, ಒಳಗೆ ಹೋದ ಕೂಡಲೇ ಬನ್ನಿ ಸರ್ ಕೂತ್ಕೊಳ್ಳಿ ಅಂತಾರೆ, ಗೌರವ ಕೊಟ್ಟು ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಸಮಸ್ಯೆ ಏನಂತ ಕ್ಲೀನಾಗಿ ಕೇಳ್ಕೊಂಡು ಅದಕ್ಕೆ ಕೆಲವೊಂದು ಅಲ್ಲೇ ಸಜೆಷನ್ ಕೊಟ್ಟು ಕಳಿಸ್ತಾರೆ. ಈ ತರ ಮಾಡಿಯಪ್ಪ, ಯಾಕೆ ಸುಮ್ಮನೆ ಕೇಸ್ ಹಾಕ್ತೀರಿ, ಹಾಗೆ ಮಾಡ್ತೀರಿ ಅಂತ. ಇನ್ನು ಇದೆಲ್ಲ ಸ್ಟೇಷನ್ ಹತ್ರ ಹೋಗ್ಬೇಕಂದ್ರೆ ಯಾರಿಗೂ ಫೋನ್ ಮಾಡಿಸಿ ಚೂರು ಹೇಳಿ ಅಂತೇಳಿ ಹೋಗ್ಬೇಕಿತ್ತು. ಇವತ್ತು ಹಾಗಲ್ಲ, ನಾವೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಸರ್ ನಮ್ಮ ಸಮಸ್ಯೆ ಹಿಂಗಿದೆ ಅಂದಾಗ ತಕ್ಷಣ ಸ್ಪಂದನೆ ಮಾಡ್ತಾರೆ. ಪೊಲೀಸ್ನವರಾಗ್ಲಿ ಸಬ್ ಇನ್ಸ್ಪೆಕ್ಟರ್ ಆಗ್ಲಿ ಒಳ್ಳೆ ಸ್ಪಂದನೆ ಮಾಡ್ತಾರೆ. ಹಾಗೆ ಅವರು ಸ್ಟೇಷನ್ ಅನ್ನಂಗೆ ಅಷ್ಟು ಚಂದ ಮಾಡಿ ಹೋಗಿ ಕೂರಂತ ಒಂದು ಪೊಸಿಷನ್ ಮಾಡಿದ್ದಾರೆ. ಅವರು ಮಲ್ಲಂದೂರಲ್ಲೂ ಇದೇ ತರ ಮಾಡಿದ್ರು ಅಂತೇಳಿ ಅಲ್ಲಿ ತುಂಬಾ ಜನ ಹೇಳ್ತಿದ್ರು, ಸಬ್ ಇನ್ಸ್ಪೆಕ್ಟರ್ ಒಳ್ಳೆ ಸ್ಟೇಷನ್ ಮಾಡಿದ್ದಾರೆ ಅಂತ. ನಾನು ಒಂದ್ಸತಿ ಹೋದಾಗ ನೋಡಿದ್ದೆ. ಅದೇ ತರ ಇವತ್ತು ಬಾಳೆಹೊನ್ನೂರಲ್ಲಿ ಅದಕ್ಕಿಂತನೂ ಹೈಫೈ ಅಂತ ಹೇಳ್ಬೋದು. ಈ ತರ ಜಿಲ್ಲೆಗೆ ಮಾದರಿಯಾಗಿ ಒಂದು ಸ್ಟೇಷನ್ ಮಾಡಿದ್ದಾರೆ. ಎಲ್ಲಾ ಸ್ಟೇಷನ್ಗಳು ಇದೇ ತರ ಇದ್ದು ಮತ್ತೆ ಅಲ್ಲಿರುವಂತ ಸ್ಟಾಫ್ಗಳು ಇದೇ ತರ ಎಲ್ಲರಿಗೂ ಸ್ಪಂದನೆ ಮಾಡಿದ್ರೆ ಕೆಲವೊಂದು ಸಮಸ್ಯೆಗಳನ್ನು ಸ್ಟೇಷನ್ ಅಲ್ಲೇ ಬಗೆಹರಿಸ್ಕೊಂಡು ಇಲ್ಲೇ ಮುಗಿಸ್ಕೊಳ್ಬಹುದು. ಅವರು ಮಾತುಕತೆ ಮತ್ತೆ ಅವ್ರ ಸ್ಪಂದನೆಗಳಿಂದ. ಕೆಲ ಕಡೆ ಏನಾಗ್ತದೆ ಅಂದ್ರೆ ನಿಲ್ಲಪ್ಪ ಅಂತ ಹೇಳ್ತಾರೆ, ಒಂದ್ ಕಡೆ ಕೂರಿಸ್ತಾರೆ. ನಮ್ಮ ಎದುರು ಪಾರ್ಟಿ ಯಾರು ಸ್ವಲ್ಪ ಜೋರಾಗಿದ್ರೆ ಅವ್ರಿಗೆ ಒಳಗೆ ಫೋನ್ ಮಾಡಿಬಿಟ್ಟು ಈಗ ಬಂದಿದ್ದಾನೆ ಅಂತ ಹೇಳಿ ನಮ್ಮನ್ನೇ ಒಳಗೆ ಕೂರಿಸ್ಬಿಡ್ತಾರೆ. ಮತ್ತೆ ನಿನ್ ತಪ್ಪು ಅಂತ. ಆದ್ರೆ ಬಾಳೆಹೊನ್ನೂರಲ್ಲಿ ಹಂಗಲ್ಲ, ಅವ್ರನ್ನೂ ಕರೆಸ್ತಾರೆ, ನಮ್ಮನ್ನು ಕರೆಸ್ತಾರೆ, ಕ್ಲೀನಲ್ಲಿ ಕೂರಿಸಿ ಮಾತಾಡಿ ಅಲ್ಲೇ ತೀರ್ಮಾನ ಮಾಡಿ ಕಳ್ಸಂಥದ್ದು ತುಂಬಾ ಪ್ರಯತ್ನ ಮಾಡ್ತಾರೆ ಅವರು. ಅದರಿಂದ ಇವತ್ತು ನಾವು ಸಬ್ ಇನ್ಸ್ಪೆಕ್ಟರ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಹಾಗೆ ನಾವು ಎಲ್ಲೇ ತಿರುಗ್ತಾ ಇದ್ದಾಗ ಬೀಟ್ ಪೊಲೀಸ್ಗಳು ಬೈಕಲ್ಲಿ ಬರ್ತಾ ಇರ್ತಾರೆ, ಇಲ್ಲ ಸಬ್ ಇನ್ಸ್ಪೆಕ್ಟರ್ ಜೀಪು ಹಳ್ಳಿ ಸೈಡಲ್ಲಿ ಸೈರನ್ ಹಾಕೊಂಡು ಬರ್ತಾ ಇರ್ತದೆ. ಇದು ನಾವು ಮುಂಚೆ ಈ ತರ ನೋಡಿರ್ಲ. ಈಗ ಕೆಲವ್ರು ಕೇಳ್ತಾರೆ ಯಾಕೆ ಪೊಲೀಸ್ ರಾತ್ರಿ ಸೈರನ್ ಹಾಕೊಂಡು ಹೋಗ್ತಾ ಇದಾರೆ ಅಂತ. ಈಗ ಹಳ್ಳಿಗಳಲ್ಲಿ ಗೊತ್ತಾಗಲ್ಲ ಏನಪ್ಪಾ ಅಂತ. ಆದ್ರೆ ಇವರು ಅದನ್ನ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಹಳ್ಳಿಗಳೊಳಗೆ ಸೈರನ್ ಹಾಕೊಂಡು ಜೀಪ್ ಬರೋದು, ಮತ್ತೆ ಬೀಟ್ ಪೊಲೀಸ್ಗಳು ನಾವು ರಾತ್ರಿ ಎಲ್ಲೇ ಬಾಡಿಗೆ ಹೋಗಿ ಬರೋತ್ತಿಗೆ ಅಲ್ಲಿ ಇರ್ತಾರೆ, ನಮ್ಮನ್ನು ಅಡ್ಡಾಕಿ ಕೇಳ್ತಾರೆ ಎಲ್ಲಿ ಹೋಗಿದ್ದಿ ಏನು ಅಂತ. ಆ ತರ ಕ್ಲೀನ್ ಆಗಿ ಒಂದು ಕಾನೂನನ್ನು
ಕ್ಲೀನ್ ಆಗಿ ಪಾಲನೆ ಮಾಡ್ಕೊಂಡು ಡ್ಯೂಟಿ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಮ್ಗೆ ತುಂಬಾ ಸಂತೋಷ ಇದೆ ಬಾಳೆಹೊನ್ನೂರು ಸ್ಟೇಷನ್ ಬಗ್ಗೆ. ಸಿಂಗೇರಿ ಕ್ಷೇತ್ರದ ಶಾಸಕರು ಕೂಡ ನಮ್ಮ ಬಾಳೆಹೊನ್ನೂರು ಪೊಲೀಸ್ ಠಾಣೆಗೆ ಒಂದು ಜೀಪ್ ಅನ್ನು ಕೂಡ ಕೊಡುಗೆ ನೀಡಿದ್ದಾರೆ. ಇದೇ ಜೀಪ್ ನೋಡ್ಬೋದು, ಹೊಸ ಸ್ಟೇಷನು ಹೈಟೆಕ್ ಆಗಿದೆ, ಬಟ್ ಜೀಪು ಅಷ್ಟೇ ಹೊಸದಾಗಿ ಕೊಟ್ಟಿದ್ದಾರೆ. ಇಂಥ ಅಧಿಕಾರಿಗೆ ಹೊಸ ಜೀಪ್ ಕೊಟ್ಟಿರೋದು ಎಲ್ಲರಿಗೂ ಖುಷಿ ಆಗ್ತಾಯಿದೆ. ಅದೇ ರೀತಿ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೂಡ ನಮ್ಮ ರವೀಶ್ ಅವರು ಇದ್ದಾರೆ. ಬನ್ನಿ ಅವ್ರ ಚೇಂಬರ್ಗೆ ಹೋಗೋಣ, ಯಾವ ಥರ ಇದೆ ಅಂತ ಮಾತಾಡೋಣ. ನಮಸ್ತೆ ಗಣೇಶ್ ಅವರೇ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ನೀವ್ ಹೇಗಿದ್ದೀರಿ? ನಾವು ತುಂಬ ಚೆನ್ನಾಗಿದ್ದೀವಿ. ತುಂಬಾ ದಿನ ಆಯ್ತಲ್ಲ ನೋಡಿ. ತುಂಬ ಜನರದ್ದು ಒಂದು ಮಾಹಿತಿಯನ್ನು ಕೂಡ ಕೇಳ್ಪಟ್ಟೆ. ಯಾಕಂದ್ರೆ ಒಳ್ಳೆ ಉತ್ತಮವಾದ ಒಂದು ಅಧಿಕಾರಿನೂ ನಮಗೆ ಸಿಕ್ಕಿದ್ದಾರೆ. ಉತ್ತಮ ರೀತಿಯಲ್ಲಿ ಟ್ರಾಫಿಕ್ ವ್ಯವಸ್ಥೆ ಕೂಡ ಸರಿಪಡಿಸಿದ್ದಾರೆ. ನಿಮ್ಮ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ ಸರ್. ನಮಗೇನಿಲ್ಲ, ಸ್ಟೇಷನ್ ಸುತ್ತಮುತ್ತ ಅದು ಯಾವ ಥರ ಇದೆ ಅಂತ ಸ್ವಲ್ಪ ತೋರಿಸ್ಬೋದು ಸರ್? ಆಯ್ತು, ಹೋಗೋಣ ಗಣೇಶ್ ಅವರೇ. ಮತ್ತೆ ಇನ್ನೇ ಸಮಾಚಾರ, ಹೇಗಿದ್ದೀರಿ? ಏನಿಲ್ಲ, ಆರಾಮ? ಎಲ್ಲ ತಮ್ಮದೇ, ನಾವು ಎಂತ ಹೇಳೋದು ಹೇಳಿ. ಬಟ್ ಇಲ್ಲಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.